ಪ್ರೈಸ್ ದಿ ಲಾರ್ಡ್ ಪ್ರಿಯರೇ, ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಎರಡೂ ವಾಚನಗಳು ನಮಗೆ ತಿಳಿಸುವುದೇನೆಂದರೆ, ಮಾನಸಾಂತರಗೊಂಡ್ರಿ, ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ಮರಳಿ ಬರ್ರಿ. ಹೌದು, ಇಸ್ರಾಯೇಲ್ನ ಜನರು ಅಂದು ಸಮೃದ್ಧವಾದ ದ್ರಾಕ್ಷ ಬಳ್ಳಿ ಹಾಗೆ ಇದ್ದಂತಹ ಆ ಜನರು ಅವರ ಸಂಪತ್ತು ಹೆಚ್ಚಾದಂತೆ ಸತ್ಯ ದೇವರನ್ನ ಬಿಟ್ಟು ಸುಳ್ಳು ದೇವತೆಗಳಿಗೆ ಬಲಿಪೀಠವನ್ನು ಕಟ್ಟಿದರು. ಇಂದು ನಾನು ಕೂಡ ಇದೇ ರೀತಿಯಾಗಿ ಈ ಲೋಕದ ಒಂದು ಆ ಸಮೃದ್ಧಿಯಲ್ಲಿ ಬೆಳೀತಾ ಇದ್ದೇನೆ. ಈ ಲೋಕದ ಲೌಕಿಕವಾದ ಹುಚ್ಚು ಹೊಳೆಯಲ್ಲಿ ಇರುವಾಗ ನಿಜವಾದ ನನ್ನ ಸೃಷ್ಟಿಕರ್ತನನ್ನ, ನನ್ನ ರಕ್ಷಕ ಯೇಸು ಕ್ರಿಸ್ತರನ್ನ ಬಿಟ್ಟು ಅನ್ಯ ದೇವತೆಗಳ ಹಾಗೆ ಅನೇಕ ವಸ್ತುಗಳನ್ನ, ವ್ಯಕ್ತಿಗಳನ್ನ, ವಿಷಯಗಳನ್ನ ನನ್ನ ಹೃದಯದಲ್ಲಿ ಇಟ್ಟು ಅದಕ್ಕೆ ಬಲಿಪೀಠವನ್ನು ಕಟ್ಟಿದ್ದೇನೆ. ಇಂದು ನನ್ನ ಹೃದಯ ವಂಚನೆಯಲ್ಲಿ ಒಳಗಾಗಿದೆ. ಆ ಹೃದಯಕ್ಕೆ ಅಂಟಿದೆ ಆ ಒಂದು ಮಾರಕವಾದ ಪಾಪದ ರೋಗ. ಪ್ರೇರೆ, ಇದಕ್ಕಾಗಿ ಈ ಒಂದು ಪಶ್ಚಾತ್ತಾಪ ಇಲ್ಲದ ಈ ಒಂದು ಜೀವಿತದಲ್ಲಿ ಇರುವುದರಿಂದ ದೇವರು ಹೇಳ್ತಾರೆ, ಆ ಇಸ್ರಾಯೇಲಿನ ರಾಜರು ಆ ಒಂದು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುವ ಕಡ್ಡಿಯ ಹಾಗೆ ಅಲ್ಲಿ ಮುಳ್ಳು ಕಡ್ಡಿಗಳಿಂದ ತುಂಬಿಕೊಳ್ಳುತ್ತೆ ಆ ಸ್ಥಳಗಳು. ಆ ಶತ್ರುಗಳ ಆಕ್ರಮಣದಿಂದ ಅವ್ರು ಏನು ಹೇಳ್ತಾರೆ, ಪರ್ವತವೇ ನಮ್ಮನ್ನು ನುಂಗಿ ಬಿಡ್ರಿ, ಗುಡ್ಡಗಳೇ ನಮ್ಮನ್ನು ತುಳಿದು ಬಿಡ್ರಿ ಅಂತ ಹೇಳ್ತಾರೆ. ಪ್ರೇರೆ, ಇವತ್ತು ಈ ಒಂದು ಐಶ್ವರ್ಯದ ಅಮಲಿನಲ್ಲಿ ನಾವಿದ್ದೇವೆ, ಲೋಕದ ಅಮಲಿನಲ್ಲಿ ನಾವಿದ್ದೇವೆ. ಈ ಅಮಲಿನಲ್ಲಿ ನಾವು ಇರುವಾಗ ನಮ್ಮ ಆತ್ಮಿಕ ಜೀವಿತ ಏನಾಗ್ತಾ ಇದೆ? ದೇವರ ವಾಕ್ಯಗಳನ್ನು ಪ್ರತಿದಿನ ನಾವು ಕೇಳ್ತಾ ಇದ್ದೀವಿ, ಆದರೆ ಆ ವಾಕ್ಯಗಳು ನಮ್ಮ ಹೃದಯದಲ್ಲಿ ಫಲ ಕೊಡ್ತಾ ಇಲ್ಲ. ಕಾರಣ ಇದೇ ಪ್ರಿಯರೇ, ನಮ್ಮ ಹೃದಯದಲ್ಲಿ ಇಟ್ಟುಕೊಂಡಿರುವಂತಹ ಅನ್ಯ ದೇವತೆಗಳು, ವಿಗ್ರಹಗಳು ಮಾತ್ರವಲ್ಲ, ಈ ಮುಳ್ಳು ಕಡ್ಡಿಗಳು, ಇಹಲೋಕದ ಚಿಂತೆಗಳು, ಪೇಚಾಟಗಳು, ಐಶ್ವರ್ಯದ ಅಹಂಕಾರಗಳು ನಾವು ಫಲ ಕೊಡದ ಹಾಗೆ ನಮ್ಮನ್ನು ಅದುಮಿ ಬಿಡ್ತಾ ಇದೆ ಪ್ರಿಯರೇ. ಹೀಗಾಗಿ ಇಂದು ನಮ್ಮಲ್ಲಿ ಅನೇಕರು ಹೇಳುವುದು, ಎಲ್ಲ ಇದೆ ಆದರೆ ನನಗೆ ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ ಅಂತ. ಪ್ರಿಯರೇ, ಅದಕ್ಕೆ ಆ ದೇವರ ಒಂದೇ ಒಂದು ಅವಕಾಶ ನೋಡಿ. ಇಷ್ಟೆಲ್ಲ ಪಾಪಗಳ ಮಧ್ಯೆ ಕೂಡ ದೇವರು ನನಗೂ ನಿಮಗೂ ಒಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ. ಹೇಳ್ತಾ ಇದ್ದಾರೆ, ಪಾಳು ಬಿದ್ದ ನೆಲವನ್ನು ಹುತ್ತು ಹದ ಮಾಡ್ರಿ, ನೀತಿಯ ಬೀಜವನ್ನು ಬಿತ್ತರಿ, ಪ್ರೀತಿಯ ಫಲವನ್ನು ಕೊಯ್ರಿ, ಸಮಯ ಸಮೀಪಿದೆ. ಈಗಲಾದರೂ ನೀವು ಮಾಡಿದ ಆ ಎಲ್ಲ ಪಾಪಗಳಿಗೆ ಪಶ್ಚಾತ್ತಾಪ ಪಡ್ರಿ ಅಂತ ಹೇಳ್ತಾ ಇದ್ದಾರೆ ಪ್ರಿಯರೇ. ಯಾವಾಗ ಪಶ್ಚಾತ್ತಾಪ ಪಡ್ತೇವೆ ಆಗ ದೇವರು ನಮ್ಮ ಮೇಲೆ ನೀತಿಯ ಮಳೆಗರಿಯುವಂತೆ ನಾವು ಅವರ ಕಡೆಗೆ ತಿರುಗಿಕೊಳ್ಬೇಕಂತ ಕೇಳ್ತಾ ಇದ್ದಾರೆ ಪ್ರಿಯರೇ. ನಾವು ಪಶ್ಚಾತ್ತಾಪ ಪಟ್ಟಾಗ ಅವರು ನಮ್ಮನ್ನ ನೀತೀಕರಿಸ್ತಾರೆ ಪ್ರಿಯರೇ. ನಾವು ಪಶ್ಚಾತ್ತಾಪ ಪಟ್ಟು ಯೇಸುವಿನ ಆ ಶುಭ ಸಂದೇಶದಲ್ಲಿ, ನನ್ನ ರಕ್ಷಕ ಯೇಸು ನನಗಾಗಿ ನನ್ನ ಬದಲಿಗೆ ನಾನು ಮಾಡಿದ ಎಲ್ಲ ಪಾಪ ಕಾರ್ಯಗಳಿಗೆ ಪರಿಹಾರವನ್ನು ಆ ಶಿಲುಬೆಯ ಮೇಲೆ ಮಾಡಿ ಮುಗಿಸಿದ್ದಾರೆ. ಅವರ ಶರೀರದ ಒಂದು ಹನಿ ರಕ್ತವನ್ನು ಕೂಡ ಬಿಡದೆ ಎಲ್ಲ ರಕ್ತವನ್ನು ನಮಗೆ ಸುರಿಸಿ ಆ ಪರಿಶುದ್ಧ ರಕ್ತಧಾರೆಯಿಂದ ನನಗೆ ರಕ್ಷಣೆಯನ್ನ ನೀಡಿದ್ದಾರೆ. ಇದನ್ನ ನಾನು ವಿಶ್ವಾಸಿಸಬೇಕು ಪ್ರಿಯರೇ. ವಿಶ್ವಾಸಿಸಿ ದೇವರ ಕಡೆಗೆ ತಿರುಗಿಕೊಳ್ಳುವಾಗ ಆ ನೀತಿಯನ್ನ ನನಗೆ ನೀಡ್ತಾರೆ. ಆ ನೀತಿ ಬೇರೆ ಯಾರೂ ಅಲ್ಲ, ಪ್ರಭು ಯೇಸು ಕ್ರಿಸ್ತರು ಪ್ರಿಯರೇ. ಹಾಗಾಗಿ ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ಅವರ ಶಿಷ್ಯರನ್ನ ಕರೀತಾ ಇದ್ದಾರೆ. ಅವರ ಶಿಷ್ಯರನ್ನ ಕರೆದು ಸುವಾರ್ತೆಯನ್ನ ಸಾರಲು, ಶುಭ ಸಂದೇಶವನ್ನ ಸಾರಲು, ಈ ಒಂದು ಸತ್ಯದ ಸಂದೇಶವನ್ನ ಸಾರೋದಕ್ಕೆ ಕಳಿಸುವಂತ ಸಂದರ್ಭ ಇದಾಗಿದೆ ಪ್ರಿಯರೇ. ಅಲ್ಲಿ ಅವರು ಹೇಳ್ತಾ ಇದ್ದಾರೆ, ನೀವು ಹೋಗಿ ಅಲ್ಲಿ ಆ ದಾರಿ ತಪ್ಪಿ ಹೋದ ಕುರಿಗಳಂತೆ ಇರುವಂತ ಇಸ್ರಾಯೇಲ್ ಜನರ ಬಳಿಗೆ ಹೋಗಿ ಸ್ವರ್ಗ ಸಾಮ್ರಾಜ್ಯ ಸಮೀಪಿಸಿದೆ ಅಂತ ಬೋಧನೆ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ ಪ್ರಿಯರೇ. ಅಲ್ಲಿ ಯೇಸು ಕ್ರಿಸ್ತರು ಕರೆದಿದ್ದು ಯಾವುದೋ ಒಬ್ಬ ದೊಡ್ಡ ಅಧಿಕಾರಿಗಳನ್ನ, ಜ್ಞಾನಿಗಳನ್ನ, ಮೇಧಾವಿಗಳನ್ನ, ವಿದ್ವಾಂಸರುಗಳನ್ನ ಅಲ್ಲ ಪ್ರಿಯರೇ. ತೆರಿಗೆ ವಸೂಲಿ ಮಾಡೋರು, ಮೀನು ಹಿಡಿಯೋರು, ನಮ್ಮಂತೆ ಸಾಮಾನ್ಯ ಜನರನ್ನ ಅವರು ಕರೆದ್ರು ಪ್ರಿಯರೇ. ಸಾಮಾನ್ಯ ಜನರನ್ನ ಕರೆದ್ರು. ಈ ಒಂದು ಘಟನೆಯನ್ನ ನಾವು ನೋಡುವಾಗ ಇಲ್ಲಿ ಯೇಸು ಕ್ರಿಸ್ತರು ಕರೆದ ಆ ಜನರು ಸಾಮಾನ್ಯ ಜನರಾಗಿದ್ದಾರೆ. ಇದರ ಅರ್ಥ, ದೇವರು ಯೋಗ್ಯರನ್ನ ಆರಿಸಿಕೊಳ್ತಾ ಇಲ್ಲ, ಬದಲಿಗೆ ಅವರು ಆರಿಸಿಕೊಂಡ ಆ ಜನರನ್ನ, ಆರಿಸಿಕೊಂಡ ಆ ಮಕ್ಕಳನ್ನ ಅವರ ಕೆಲಸಕ್ಕೆ ಯೋಗ್ಯರನ್ನಾಗಿ ಮಾಡ್ತಾರೆ ಅನ್ನೋದನ್ನ ತೋರಿಸ್ತಾ ಇದೆ ಪ್ರಿಯರೇ. ಇಂದು ನನ್ನನ್ನ ನಿಮ್ಮನ್ನ ಕರೆದ ದೇವರು ನಮ್ಮೊಬ್ಬೊಬ್ಬರನ್ನ ಆರಿಸಿಕೊಂಡಿರುವುದು ಈ ಸತ್ಯದ ಶುಭ ಸಂದೇಶವನ್ನ ಸಾರಲು ಪ್ರಿಯರೇ. ಈ ಒಂದು ಸತ್ಯದ ಶುಭ ಸಂದೇಶದಲ್ಲಿ ನಾನು ವಿಶ್ವಾಸ ಇಡಬೇಕು. ವಿಶ್ವಾಸವಿಟ್ಟು ವಿಶ್ವಾಸದ ಜೀವಿತವನ್ನ ಜೀವಿಸಬೇಕು. ಇದಕ್ಕೆ ಬೇಕಾದ ಶಕ್ತಿ, ಬಲ, ಜ್ಞಾನ ಪರಿಶುದ್ಧ ಆತ್ಮರು ನಮಗೆ ನೀಡ್ತಾರೆ. ಆ ಬಲಕ್ಕಾಗಿ ನಾವು ಪ್ರಾರ್ಥಿಸೋಣ. ಆಮೆನ್.